ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವನ್ನು ವಿರೋಧಿಸಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ್ ನಗರದಲ್ಲಿ ರೈತರು ಹಾಗೂ ರೈತ ಸಂಘದ ಕಾರ್ಯಕರ್ತರು ನಿನ್ನೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನೆಯು ಜಡಗಬಾಳ್ ಸರ್ಕಲ್, ಗಾಂಧಿ ಸರ್ಕಲ್ ಹಾಗೂ ಶಿವಾಜಿ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿಯ ಮೂಲಕ ಸಾಗಿತು. ಬಳಿಕ ಪ್ರತಿಭಟನಾಕಾರರು ಹೆಸ್ಕಾಂ ಕಚೇರಿವರೆಗೆ ಮೆರವಣಿಗೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡ ಬಸವಂತ ಕಾಂಬ್ಳೆ ಅವರು, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿದರೆ ರೈತರಿಗೆ ಗಂಭೀರ ತೊಂದರೆಗಳು ಎದುರಾಗಲಿವೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು. ಯಾವುದೇ ಕಾರಣಕ್ಕೂ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣಗೊಳಿಸಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತ ಮುಖಂಡರು, ಯುವ ನಾಯಕರು ಹಾಗೂ ಕಾರ್ಯಕರ್ತರು ಸಹ ಸರ್ಕಾರದ ಕ್ರಮದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಬಳಿಕ ಪ್ರತಿಭಟನಾಕಾರರು ತಾಲೂಕು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ವಿದ್ಯುತ್ ಇಲಾಖೆಯನ್ನ ಖಾಸಗೀಕರಣಗೊಳಿಸುವ ಯಾವುದೇ ಕ್ರಮ ಕೈಗೊಳ್ಳದಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಈ ಪ್ರತಿಭಟನೆಯಲ್ಲಿ ರೈತರು, ರೈತ ಸಂಘದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ವರದಿ ಶೌಕತ್ ಅಲಿ ನದಾಫ್, ಪರ್ವಾ ನ್ಯೂಸ್, ಮುಧೋಳ್. ದೊಡ್ಡ ಕಥೆ ಐತೆ. ನಿಮ್ಗೆ ಏನಾಗತ್ತಿ ಅಂದ್ರೆ ಹೇಳೋಣ, ನಾವೆಲ್ಲ ಪ್ರೊಫೆಸರ್ ರಂಜನ್ ಸಾಹೇಬರು, ರಮೇಶ್ ಅಣ್ಣ ಒದಗ್ತಿರಲ್ಲ, ಈ ಹಂಗ ಬಿಡು ಮರ ಒದರಾಕೈತೆ, ಹಂಗೆ ಒದಗ್ತಾನು ಅಲ್ಲಿ ಏನು ಗೊತ್ತಾರ ನಡಿ ಬಳತಾತು ಒಂದಿಷ್ಟು ಸಣ್ಣಾಗತ್ತ ಹೋಗಿ ಹಿಂಗ ನೀವು ಮಾಡಿದ್ರ ಇದು ಆಗುದಿಲ್ಲ. ಇದು ಏನೇ ಆಗ್ಲಿ ಗೆದ್ದಿರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ರೆ ಮಾತ್ರ ಗುರಿ ಮುಟ್ಟತ್ತೆ. ಏನ ಈ ವಿದ್ಯುತ್ ಖಾಸಗೀಕರಣವನ್ನ ರಾಜ್ಯ ಸರ್ಕಾರ ಮಾಡಿದ್ದ ಕರೆ ಆದ್ರ ಇಡೀ ಅವ್ರು ಮಾಡಿದ್ರ ತಂತಿ ಹಿಡ್ಕೊಂಡು ತಂತಿ ಮೇಲೆ ನೆರದಾಡ್ಬೇಕು, ನೆಲದ ಮೇಲೆ ನೆರದಾಡಂತ ನಾವ್ ಬಿಡುದಿಲ್ಲ. ಒಂದೇದು ಒಂದ್ ವೇಳೆ ಇದು ಮತ್ತೆ ಇದು ರಿಪೀಟ್ ಆದ್ರೆ ನವಲ್ಗುಂದ್ ನೆರಗುಂದ ಆಗಿರ್ತಕ್ಕಂಥ ಬಂಡಾಯ ಏನೈತ್ಲ ಅದೇ ರೀತಿ ಒಂದು ಉಗ್ರವಾದ ಹೋರಾಟ ಮುಧೋಳಿಂದ ಪ್ರಾರಂಭ ಆಗ್ತೈತಿ. ಇದಕ್ಕ ಪ್ರತಿಯೊಬ್ಬ ಯುವಕ ಮಿತ್ರರು ಎಚ್ಚೆತ್ಕೊಂಡು, ಪ್ರತಿಯೊಬ್ಬ ವಿದ್ಯುತ್ ಗ್ರಾಹಕರು ಎಚ್ಚೆತ್ಕೊಂಡು ಇದನ್ನ ನಮ್ದಲ್ಲ ಎಲ್ಲ ನಮ್ದಲ್ಲ ಅನ್ನೋದ್ ಬಿಟ್ಟು ನಮ್ದೇ ಇದೆಲ್ಲ ನಮ್ಮ ಹಕ್ಕ ದೇಶದಿಂದ ಇದನ್ನ ಪ್ರತಿಯೊಬ್ರು ಹೋರಾಟ ಮಾಡೇ ಮಾಡ್ತಾರ ಅನ್ನೋದೊಂದು ಖಾತ್ರಿ ಸರ್ಕಾರಕ್ಕೆ ನಾವು ಈ ಮುಖಾಂತರ ಎಚ್ಚರಿಕೆ. ಹೆಸರು ನಾಗರಾಜ್ ಪೂಜಾರಿ ಅಂತೇಳಿ. ಈ ಸರ್ಕಾರ ವಿದ್ಯುತ್ ಶಕ್ತೀಕರಣ ಖಾಸಗಿಯವರಿಗೆ ವಹಿಸ್ತಕ್ಕಂತ ಒಂದು ನೀತಿ ಏನೈತಿ, ಆ ನೀತಿ ಮುಂಬರುವ ದಿನಗಳಲ್ಲಿ ರೈತರ ಮೇಲೆ, ಕಾರ್ಮಿಕರ ಮೇಲೆ, ಇಲ್ಲಿ ಕೆಬಿಯಲ್ಲಿ ದುಡಿತಕ್ಕಂತ ಎಲ್ಲಾ ಕಾರ್ಮಿಕ ವರ್ಗದ ಮೇಲೆ ಕೂಡ ದುಷ್ಪರಿಣಾಮ ಬೀರ್ತಕ್ಕಂತ ಮಾತನ್ನ ಹೇಳ್ತಾ, ಯಾಕಂತಂದ್ರ ಈ ಖಾಸಗಿ ವಲಯಕ್ಕೆ ಕೊಡೋದ್ರಿಂದ ಅವ್ರದ್ದು ಖಾಸಗಿ ವಲಯದ ಒಂದು ಪ್ಲಾನಿಂಗ್ ಪ್ರಕಾರ ಈ ಎಲ್ಲಾ ಸಿಸ್ಟಮ್ ನಡೆಯೋದ್ರಿಂದ ರೈತರಿಗೂ ಅದು ಕಷ್ಟ ಆಕತಿ, ಕಾರ್ಮಿಕರಿಗೂ ಕಷ್ಟ ಆಕತಿ. ಇಂತ ಒಂದು ನೀತಿಯನ್ನ ಕೈ ಬಿಡ್ಬೇಕು ಸರ್ಕಾರ. ಅಕಸ್ಮಾತ್ವಾಗಿ ಈ ಸರ್ಕಾರ ಈ ನೀತಿಯನ್ನ ಖಾಸಗೀಕರಣ ಮಾಡೋದನ್ನ ನಿಲ್ಲಿಸದ ಹೋದ್ರೆ ಮುಂಬರುವ ದಿನದಲ್ಲಿ ರೈತರು ನಿರಂತರವಾಗಿ ಹೋರಾಟಕ್ಕೆ ಇಳಿತಾರ. ಈಗೇನ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಾಕ ಏನು ಹೊರಟೈತ್ಲ, ಇದಕ್ಕ ಸಂಪೂರ್ಣವಾಗಿ ಬರೇ ರೈತರ ಅಷ್ಟ ಅಲ್ಲ, ಎಲ್ಲ ಸಾಮಾನ್ಯ ಬಡವ ಜನರು ಸಹಿತ ಇದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಾಕ್ತಾರ. ಈಗ ಅಕಸ್ಮಾತ್ ಮಂಡ ಹಠ ಮಾಡಿ ಸರ್ಕಾರ ಏನಾದ್ರೂ ಖಾಸಗೀಕರಣ ಮಾಡ್ತೀವಿ ಅಂತಂದ್ರ ಮುಂದ ಟಾಟಾ ಕಂಪನಿಯವರು ಅದನ್ನ ಹಿಡ್ಕೊಂಡ ಕಾರ್ಯೋನ್ಮುಖರ ಆದ್ರು ಅಂತಂದ್ರ ನಾವ್ ಇದನ್ನ ಫೀಲ್ಡಿಗೆ ಬರಾಕ್ ಬಿಡುದಿಲ್ಲ. ನಾವು ಬೀದಿ ಒಳಗ ಹೋರಾಟ ಮಾಡ್ತೀವಿ. ನಾವ ಆ ಕರೆಂಟ್ ಅನ್ನ ಬಳಸೋದನ್ನ ಬಿಡುದಿಲ್ಲ. ನಾವು ಹುಕ್ ಹಾಕಿ ಬೆಳೆಸ್ತೀವಿ. ಅವ್ರಿಗೆ ಯಾವ ಮೀಟರ್ನು ಕುಂಡ್ರಿಸ್ಕೊಡುದಿಲ್ಲ, ಅವ್ರಿಗೆ ಯಾವ್ದನ್ನು ಕೆಲಸ ಮಾಡಕ್ ಬಿಡುದಿಲ್ಲ ಟಾಟಾ ಕಂಪನಿ ಅವ್ರಿಗೆ. ನಾವು ವಿದ್ಯುತ್ತಿಗೆ ಯಾವ ರೀತಿ ಬಳಸ್ತೀವ್ರ ಅದೇ ರೀತಿನ ಬಳಸ್ತೀವಿ. ಅವ್ರು ಯಾರ ಕಾಸಿ ಕೊಡವ್ರು ಕೊಡ್ಲಿ, ಅವ್ರು ಹಿಡಿಯವ್ರು ಹಿಡ್ಲಿ, ಆದ್ರೆ ಫೀಲ್ಡಿಗೆ ಬಂದಾಗ ನಮ್ ಜನ ಎಲ್ಲ ನೋಡ್ಕೊಳಕ್ ತಯಾರೈತೆ ಅಂತ ಹೇಳಿ ನಾನು ಮಾತು. ಇವತ್ತೇನ ಟಾಟಾ ಪವರ್ ಕಂಪ್ನಿಗೆ ಡಿ.ಕೆ. ಶಿವಕುಮಾರ್ ಅವ್ರು ಹೊಸದಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಹಳ ವರ್ಷದಿಂದ ಕನಸ್ ಕಂಡಂತವ್ರ ಅಧಿಕಾರಕ್ಕೆ ಬರೋ ತಡ ಇಲ್ಲನ ರೈತರಿಗಿಂತ ಡೇಂಜರ್ ಕಾಯ್ದೆ ತಂದಾರಂದ್ರ ರೈತರೆಲ್ಲರೂ ರಾಜ್ಯ ತುಂಬಾ ನೋಡಾಕತ್ಯಾರ ಈಗಾಗಲೇ ಮೀಡಿಯಾ ಮಾಧ್ಯಮದ ಮುಖಾಂತರ. ಯಾಕಂದ್ರ ರೈತರು ನೀವ್ ಹೇಳಿಕೆ ಪ್ರಕಾರ ಏನಾರೇ ಇಲ್ಪ ಸುಮ್ ಕುಂಡಿರ್ತಾರ ತಿಳ್ಕೊಂಡಿರ್ಬಹುದು. ನೀವೇನ್ ಟಾಟಾಕ ಪವರ್ ಕಂಪ್ನಿಯವ್ರನ್ನ ಮೀಟರ್ಗಳ ತಂದ್ ಕಿಶನ್ ಏನ್ ನಿಮ್ ಕೆಬಿ ಒಳಗ್ ಕುಣಿಸೋದಿಲ್ಲ, ಹಳ್ಳಿ ಒಳಗ ಬರ್ಬೇಕು. ಈ ನಾಡಿನ ರೈತರು ಏನದಿಲ್ಲ, ನಾವ ಹಳ್ಳಿ ಒಳಗ ಸರ್ಕಾರ ಮತ್ತು ಟಾಟಾ ಪವರ್ ಕಂಪನಿಯವ್ರನ್ನ ಯಾವುದೇ ಕಾರಣಕ್ಕೂ ಹಳ್ಳಿ ಒಳಗೆ ಬರಬಿಡುದಿಲ್ಲ. ಈಗಾಗಲೇ ಮಾಡಿ ತೋರಿಸಿದಂತ ಇತಿಹಾಸ ಐತಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಸ್ವಾಮಿಗಳಿದ್ದಾಗ ಗಡದನವ್ರ ಇದ್ದಾಗಿಂದ ಹೋರಾಟದ ಮುಖಾಂತರ ಮಾಡಿ ತೋರಿಸಿದಂತ ಇತಿಹಾಸಗಳದಾವು. ಇನ್ನೂ ಕೆಲವೊಂದು ಹಳ್ಳಿ ಒಳಗ
ಯಾರು ಮೀಟರ್ ಬಿಲ್ ಕಟ್ಲಾರ್ದ ಹೋಗಿ ಹೊಡೆಯುವಂತ ತಾಕತ್ತು ಈ ನಾಡಿನ ರೈತರಲ್ಲೈತಿ. ಅದಕ್ಕಾಗಿ DK ಶಿವಕುಮಾರ್ ಅವ್ರು ಏನ ಸಂಬಂಧಪಟ್ಟಿರ್ತಕ್ಕಂಥ ಟಾಟಾ ಪವರ್ ಕಂಪ್ನಿಗೆ ಏನ ಇದನ್ನ ಖಾಸಗೀಕರಣ ಮಾಡಕ್ ಹೊಂಟಾರಲ್ಲ, ಇದನ್ನ ರದ್ದತಿಯನ್ನ ಪಡಿಸ್ಲಿಕ್ಕೆ ಅಂತಂದ್ರ ಇಡೀ ಹಳ್ಳಿ ಒಳಗ ಓಣಿ ಒಳಗ ಮಾಧ್ಯಮದ ಮುಖಾಂತರ ನಾವು ಸಂದೇಶ ಕರೆಗಳನ್ನ ಕೊಟ್ಟ ಎಂತ ಹೋರಾಟ ಜೈಲಿಗೆ ಬರುವಂತ ಕಾರ್ಯಕ್ರಮ ಈಗಾಗಲೇ ನಮ್ಮ ರಮೇಶ್ ಕಡದನ್ ಅವರು ಮಾಡ್ಯಾರ. ಇನ್ನು ಮುಂದಿನ ಯುವ ಪೀಳಿಗೆನು ಮಾಡಕ್ ನಾವೆಲ್ಲ ತಯಾರದೇವಿ ಅಂತೇಳಿ ನಿಮ್ಗ ಇವತ್ತು KV ಮನವಿ ಸಲ್ಲಿಸಿ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳ ಮನವಿ ಸಲ್ಲಿಸಿ ಒಂದು ಎಚ್ಚರಿಕೆಯನ್ನ ಕೊಟ್ಟೋದು.